ಹಾಯ್ ಗಾಯ್ಸ್, ಇವತ್ತು ಟೆಂಡರ್ ಕೋಕೋನಟ್ ಶೇಕ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಬೇಕು ಅಂತ ಬನ್ನಿ ನೋಡೋಣ. ಆಲ್ರೆಡಿ ಟೆಂಡರ್ ಕೋಕೋನಟ್ ಪಲ್ಪ್ ಇಟ್ಟಿದ್ದೀನಿ, ಹಾಫ್ ಕಪ್ ಆ್ಯಂಡ್ ಹಾಫ್ ಕಪ್ ಆಫ್ ಟೆಂಡರ್ ಕೋಕೋನಟ್ ವಾಟರ್ ಆ್ಯಂಡ್ 1.5 ಕಪ್ ಆಫ್ ಮಿಲ್ಕ್ ಆ್ಯಂಡ್ ಟೇಸ್ಟಿಗೆ ಬೇಕಾಗಿ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಶುಗರ್ ಬೇಡ ಅಂದರೆ ಯು ಕ್ಯಾನ್ ಚೂಸ್ ಹನಿ ಆಲ್ಸೋ. ಸೊ ಇದೆಲ್ಲ ಕಂಟೆಂಟ್ನ ನಾವು ಇವಾಗ ಜ್ಯೂಸಿ ಮೇಕರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ. ಸೊ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ನಿಮಗೆ ತುಂಬ ಜನಕ್ಕೆ ಮಾಡ್ತೀರಾ ಅಂದರೆ ನೀವು ಅಕಾರ್ಡಿಂಗ್ ಟು ದ ಕ್ವಾಂಟಿಟಿ ನೀವು ತಗೋಬೋದು. ಸೊ ಇದು ಮಿಲ್ಕ್ ಕೂಡ ಅಷ್ಟೇ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಆ್ಯಂಡ್ ಶುಗರ್ ತುಂಬ ಸ್ವೀಟ್ ಬೇಕಂದರೆ ತುಂಬ ಹಾಕೋಬೋದು, ಆರ್ ಎಲ್ಸ್ ಅಕಾರ್ಡಿಂಗ್ ಟು ದ ಟೇಸ್ಟ್. ಸೊ ಇದೆಲ್ಲ ಆದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಆಗಿ ಮಾಡ್ತಾ ಇದ್ದೀನಿ. ಗ್ರೈಂಡ್ ಆದಮೇಲೆ ಇದನ್ನ ನಾನೊಂದು ಜಗ್ಗಿಗೆ ಹಾಕೋತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ತುಂಬ ತರಿಯಾಗಿ ಕಾಣ್ತಾ ಇದೆ. ಇನ್ ಕೇಸ್ ನಿಮಗೆ ಫೈನ್ ಶೇಕ್ ಬೇಕು ಅಂದರೆ ನೀವು ಇನ್ನೂ ಕೂಡ ಗ್ರೈಂಡ್ ಮಾಡ್ಬೋದು. ನನಗೆ ತರಿ ಬೇಕು ಅಂತ ಹೇಳಿಬಿಟ್ಟು ನಾನು ತುಂಬ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಸಮ್ಮರಲ್ಲಿ ಹೀಗೆ ಕುಡಿದ್ರೆ ಜಾಲಿ ಇರಲ್ಲ. ಸೊ ಇದನ್ನು ನಾವಿವಾಗ ಫ್ರಿಡ್ಜಲ್ಲಿ ಇಡೋಣ. ಸೊ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಮಿಕ್ಕಿದ್ದು ಟೆಂಡರ್ ಕೋಕೋನಟ್ ವಾಟರ್ ಇತ್ತು. ಇದೇನು ಮಾಡೋಣ ಅಂದ್ಕೊಂಡೆ. ಸೊ ಇದನ್ನು ಜೆಲ್ಲಿ ಮಾಡಬೇಕಂದ್ರೆ ನನ್ನೊಟ್ಟಿಗೆ ಅಗರ್ ಪೌಡ್ರ್ ಇರಲಿಲ್ಲ. ಸೊ ಹಾಗಾಗಿ ನಾನು ನಮ್ಮದು ಐಸ್ ಕ್ಯೂಬ್ ಸ್ಪೇಸಿಗೆ ಈ ವಾಟರ್ನ ಫಿಲ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಫಿಲ್ ಮಾಡಿಬಿಟ್ಟು ಫ್ರಿಡ್ಜರಲ್ಲಿ ಇಟ್ಟರೆ ಇದು ಐಸ್ ಕ್ಯೂಬ್ಸ್ ಆಗುತ್ತೆ. ಸೊ ನಾವು ಅದನ್ನು ಕೂಡ ಶೇಕಿಗೆ ಹಾಕಿ ಕೊಟ್ಟರೆ ಇನ್ನೂ ಮಜಾ ಬರುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಅದನ್ನೆಲ್ಲ ತಗೊಂಡು ಕ್ಯೂಬ್ ಸ್ಪೇಸಿಗೆ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಇದು ಹೀಗೆ ಮಾಡೋದ್ರಿಂದ ಇದು ತುಂಬ ಹಾರ್ಡಾಗಿರುತ್ತೆ, ಜೆಲ್ಲಿ ಟೈಪ್ ಸಿಗಲ್ಲ, ಬಟ್ ಸ್ಟಿಲ್ ಇಟ್ಸ್ ಆಲ್ಸೋ ಫೀಲ್ಸ್ ಗುಡ್ ಅಲಾಂಗ್ ವಿತ್ ದ ಶೇಕ್. ಸೊ ಇದೆಲ್ಲ ಆದಮೇಲೆ ನಾನು ಅದನ್ನು ಫ್ರೀಝರಲ್ಲಿ ಇಡಬೇಕು. ಸೊ ನಿಯರ್ಲಿ 1 to 2 hours ಫ್ರೀಝರಲ್ಲಿ ಇಡೋಣ. ಅದಾದಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಸೊ ಇವಾಗ ಟೈಮ್ ಆಗಿದೆ. ನಾವು 1 to 2 hours ಆದಮೇಲೆ ಅದನ್ನ ತೆಗಿಬೋದು. ತೆಗೆದಾದ್ಮೇಲೆ ಹೀಗಿದೆ ಫ್ರೆಂಡ್ಸ್, ನೋಡಿ ಇದು ಆಲ್ರೆಡಿ ಕ್ಯೂಬ್ಸ್ ಆಗಿ ಚೇಂಜ್ ಆಗಿದೆ. ನಾನು ತುಂಬ ಹಾರ್ಡ್ ಕ್ಯೂಬ್ಸ್ ಬೇಡ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅದನ್ನ ನಾನು ಇವಾಗಲೇ ಟೇಸ್ಟ್ ಮಾಡಬೇಕನ್ನೋ ಕಾತ್ರದಲ್ಲಿದ್ದೆ. ಅದಕ್ಕೋಸ್ಕರ ನಾನು ಬೇಗ ತೆಗೆದ್ಬಿಟ್ಟೆ. ಆದರೂ ನಮಗೆ ಕ್ಯೂಬ್ಸ್ ಕಾಣ್ತಾ ಇದೆ ಗೈಸ್. ಸೊ ನಂದು ಶೇಕ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ತುಂಬ ಚೆಂದ ಶೇಕ್ ಮಾಡಿಬಿಟ್ಟು ನಾವು ಗ್ಲಾಸಿಗೆ ಹಾಕೋತಾ ಇದ್ದೀನಿ. ನಾವು ಫೈನಲಿ ದ ಟೆಂಡರ್ ಕೋಕೋನಟ್ ಶೇಕ್ ಈಸ್ ರೆಡಿ ಟು ಸರ್ವ್. ಆ್ಯಂಡ್ ಈ ಸಮ್ಮರಲ್ಲಿ ಕೂಲ್ ಆಗಿರೋ ಟೆಂಡರ್ ಕೋಕೋನಟ್ ಶೇಕ್ ಕುಡಿಯೋ ಮಜನೇ ಬೇರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.